ನಮಸ್ಕಾರ. 2026ರಲ್ಲಿ ತುಲಾರಾಶಿಯವರಿಗೆ ಒಂದು ಅತ್ಯಂತ ನಿರ್ಣಾಯಕ ಕಾಲಘಟ್ಟ ಕಾದಿದೆ ಅಂತ ಹೇಳ್ಬಹುದು. ಕೇವಲ 126 ದಿನಗಳ ಒಂದು ಕಿಟ್ಕಿ. ಆದ್ರೆ ಈ ಅವಧಿಯಲ್ಲಿ ಅವರ ಜೀವನದ ಅತ್ಯಂತ ಪ್ರಮುಖ 5 ಕ್ಷೇತ್ರಗಳಲ್ಲಿ ಅಂದ್ರೆ ಪ್ರತಿಭೆ, ಪ್ರೀತಿ, ಮಕ್ಕಳು, ಶಿಕ್ಷಣ ಆಮೇಲೆ ಅದೃಷ್ಟ ಇವೆಲ್ಲದರಲ್ಲೂ ದೊಡ್ಡ ಬದಲಾವಣೆಗಳಾಗುವ ಸಾಧ್ಯತೆಯಿದೆ. ಇದಕ್ಕೆಲ್ಲ ಕಾರಣ ಒಂದೇ, ರಾಹುಗ್ರಹದ ಒಂದು ವಿಶೇಷ ಸಂಚಾರ. ಇಂದು ನಮ್ಮ ಮುಂದಿರೋದು ರಾಹು ಸಂಚಾರ 2026 ತುಲಾರಾಶಿ ಯಶಸ್ಸು ಮತ್ತು ಪರಿಹಾರ ಮಾರ್ಗದರ್ಶಿಯನ್ನು ಒಂದು ಆಳವಾದ ಜ್ಯೋತಿಷ್ಯ ವಿಶ್ಲೇಷಣೆ. ನಮ್ಮ ಇಂದಿನ ಚರ್ಚೆಯ ಗುರಿ ಏನು ಅಂದ್ರೆ, ಈ 126 ದಿನಗಳಲ್ಲಿ ರಾಹು ಸೃಷ್ಟಿ ಮಾಡಬಹುದಾದ ಒಂದು ಕ್ರಿಯೇಟಿವ್ ಕೇಯಾಸ್ ಅಂತಾರಲ್ಲ, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಅದರಲ್ಲಿ ಅಡಗಿರೋ ಅವಕಾಶಗಳನ್ನ ಹೇಗೆ ಬಳಸ್ಕೊಳ್ಳೋದು, ಇದಕ್ಕೆ ಒಂದು ದಾರಿ ಹುಡುಕೋಣ. ಹೌದು, ನೀವು ಬಳಸಿದ ಸೃಜನಾತ್ಮಕ ಅಲ್ಲೋಲಕಲ್ಲೋಲ ಅನ್ನೋ ಪದ ಆಕ್ಚುಲಿ ತುಂಬಾನೇ ಸೂಕ್ತವಾಗಿದೆ. ಯಾಕಂದ್ರೆ ಈ ಬದಲಾವಣೆಯ ಕೇಂದ್ರಬಿಂದುವೇ ರಾಹು. ಸರಿಯಾಗಿ ಹೇಳ್ಬೇಕಂದ್ರೆ 2025ರ ನವೆಂಬರ್ 23ರಿಂದ ಸುಮಾರು 2026 ಆಗಸ್ಟ್ 26ವರೆಗೆ ರಾಹು ಕುಂಭ ರಾಶಿಯಲ್ಲಿರುವ ಶತಭಿಷ ನಕ್ಷತ್ರದಲ್ಲಿ ಸಂಚರಿಸ್ತಾನೆ. ಈ ನಕ್ಷತ್ರ ಅನ್ನೋದು ರಾಹುವಿನ ಸ್ವಂತ ಮನೆ ಇದ್ದ ಹಾಗೆ. ಓ ಹಾಗಾ? ಹೌದು. ನೋಡಿ, ಬೇರೆಯವರ ಮನೆಯಲ್ಲಿ ನಾವು ಅತಿಥಿಗಳಾಗಿರ್ತೇವೆ, ಆದರೆ ನಮ್ಮ ಮನೆಯಲ್ಲಿ ನಮ್ಮದೇ ಅಧಿಕಾರ, ನಮ್ಮದೇ ಶಕ್ತಿ. ಹಾಗಾಗಿ ಈ 126 ದಿನ ರಾಹು ತನ್ನ ಸಂಪೂರ್ಣ ಶಕ್ತಿಯಲ್ಲಿರ್ತಾನೆ. ಅಂದ್ರೆ ಅವನ ಪ್ರಭಾವ ಸಾಮಾನ್ಯಕ್ಕಿಂತ ಹೆಚ್ಚು ತೀವ್ರವಾಗಿರುತ್ತೆ ಅಂತಾಯ್ತು. ಖಂಡಿತ. ಅದರಲ್ಲೂ ಈ ನಕ್ಷತ್ರದ 3ನೇ ಪಾದದಲ್ಲಿ ರಾಹು ಅತ್ಯಂತ ಬಲಶಾಲಿ. ಜೊತೆಗೆ ಜ್ಯೋತಿಷ್ಯದಲ್ಲಿ ಶನಿವತ್ ರಾಹು ಅಂತ ಒಂದು ಮಾತಿದೆ. ಅಂದ್ರೆ ರಾಹು ಶನಿಯಂತೆ ಫಲ ಕೊಡ್ತಾನೆ ಅಂತ. ಶನಿ ಮತ್ತು ರಾಹು ಮಿತ್ರರಾಗಿರೋದ್ರಿಂದ ರಾಹುವಿನ ಪ್ರಭಾವ ಇನ್ನಷ್ಟು ಕೇಂದ್ರೀಕೃತವಾಗುತ್ತೆ. ಈ ಇಡೀ ಸಂಚಾರದ ನೇರ ಪರಿಣಾಮ ಬೀಳೋದು ತುಲಾರಾಶಿಯವರ 5ನೇ ಮನೆ ಮೇಲೆ. 5ನೇ ಮನೆ? ಇದ್ರಲ್ಲಿ ಪ್ರೀತಿ, ಮಕ್ಕಳು, ಆಮೇಲೆ ಈ ಶೇರ್ ಮಾರುಕಟ್ಟೆ, ಬುದ್ಧಿವಂತಿಕೆ, ಹೀಗೆ ಒಂದಕ್ಕೊಂದು ಸಂಬಂಧ ಇಲ್ಲದ ವಿಷಯಗಳೆಲ್ಲ ಇವೆ ಅಂತನ್ಸುತ್ತೆ. ಇವೆಲ್ಲದರ ನಡುವೆ ಏನಾದರೊಂದು ಕಾಮನ್ ಥ್ರೆಡ್ ಇದೆಯಾ? ಇದೆಲ್ಲನ ಯಾಕೆ ಒಂದೇ ಮನೆಯಲ್ಲಿ ನೋಡ್ತಾರೆ? ಅತ್ಯುತ್ತಮ ಪ್ರಶ್ನೆ. ಇದರ ಹಿಂದಿನ ತರ್ಕವನ್ನ ಅರ್ಥ ಮಾಡಿಕೊಂಡ್ರೆ ಈ ಇಡೀ ಸಂಚಾರದ ಚಿತ್ರಣವೇ ಸ್ಪಷ್ಟವಾಗುತ್ತೆ. 5ನೇ ಮನೆಯ ಮೂಲತತ್ವ ಏನಪ್ಪಾ ಅಂದ್ರೆ ಸೃಷ್ಟಿ ಅಥವಾ ಕ್ರಿಯೇಷನ್. ಸೃಷ್ಟಿ, ಓಕೆ. ಹೌದು. ನೋಡಿ, ವಿದ್ಯೆ ಮತ್ತು ಬುದ್ಧಿಯಿಂದ ನಾವು ಹೊಸ ಆಲೋಚನೆಗಳನ್ನ ಸೃಷ್ಟಿ ಮಾಡ್ತೀವಿ. ಪ್ರೀತಿ ಪ್ರಣಯದಿಂದ ಹೊಸ ಸಂಬಂಧವನ್ನ ಸೃಷ್ಟಿ ಮಾಡ್ತೀವಿ. ಸಂತಾನದಿಂದ ಹೊಸ ಜೀವವನ್ನು ಸೃಷ್ಟಿ ಮಾಡ್ತೀವಿ. ಷೇರು ಮಾರುಕಟ್ಟೆ ಅಂತಹ ಸ್ಪೆಕ್ಯುಲೇಟಿವ್ ಕ್ಷೇತ್ರಗಳಲ್ಲಿ ನಮ್ಮ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಸಂಪತ್ತನ್ನು ಸೃಷ್ಟಿಸಲು ಪ್ರಯತ್ನ ಮಾಡ್ತೀವಿ, ಅಲ್ವಾ? ಹೌದು ಹೌದು, ಕರೆಕ್ಟ್. ಹಾಗಾಗಿ ಈ ಎಲ್ಲಾ ಕ್ಷೇತ್ರಗಳು ನಮ್ಮ ಹೃದಯ ಮತ್ತು ಬುದ್ಧಿಯ ಸೃಜನಾತ್ಮಕ ಶಕ್ತಿಯೊಂದಿಗೆ ಬೆಸೆದುಕೊಂಡಿವೆ. ಓ, ಹಾಗಾದ್ರೆ ರಾಹು ಈ ಸೃಷ್ಟಿಯ ಮನೆಗೆ ಕಾಲಿಡ್ತಿದ್ದಾನೆ. ರಾಹುವಿನ ಗುಣವೇ ಚೌಕಟ್ಟಿನ ಹೊರಗೆ ಯೋಚಿಸೋದು, ಸಂಪ್ರದಾಯವನ್ನು ಮುರಿಯೋದು. ಹಾಗಿದ್ರೆ ಈ ಕ್ಷೇತ್ರಗಳಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ನಿರೀಕ್ಷಿಸಬಹುದು. ಶಿಕ್ಷಣ ಮತ್ತು ವೃತ್ತಿಯಿಂದಲೇ ಶುರು ಮಾಡೋಣ. ವಿದ್ಯಾರ್ಥಿಗಳಿಗೆ ಇದು ಹೇಗೆ ಪರಿಣಾಮ ಬೀರಬಹುದು? ವಿದ್ಯಾರ್ಥಿಗಳಿಗೆ ಇದೊಂಥರ ಬ್ರೈನ್ ಸೂಪರ್ ಚಾರ್ಜ್ ಆದ ಹಾಗೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಎಂಟ್ರೆನ್ಸ್ ಎಕ್ಸಾಮ್ಸ್, ಇವುಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆಗಳು ಹೆಚ್ಚು. ಆದರೆ ಇದು ಕೇವಲ ನೆನಪಿನ ಶಕ್ತಿಯ ಬಡ್ಡೆಯಲ್ಲ. ರಾಹುವಿನ ಪ್ರಭಾವದಿಂದ ಅವರು ಸಮಸ್ಯೆಗಳನ್ನ ಹೊಸ ದೃಷ್ಟಿಕೋನದಿಂದ ನೋಡಲು ಕಲಿತಾರೆ, ಸೃಜನಾತ್ಮಕ ಪರಿಹಾರಗಳನ್ನ ಕಂಡುಕೊಳ್ತಾರೆ. ದೀರ್ಘಕಾಲದಿಂದ ಯಾವುದಾದ್ರೂ ವಿಷಯ ಕಷ್ಟ ಅನಿಸ್ತಿದ್ರೆ ಈ ಟೈಮಲ್ಲಿ ಅದು ಇದ್ದಕ್ಕಿದ್ದಂತೆ ಸುಲಭವಾಗಿ ಅರ್ಥ ಆಗ್ಬೋದು. ಹೊಸ ಕೋರ್ಸ್, ಡಿಪ್ಲೊಮಾ ಅಥವಾ ಆನ್ಲೈನ್ ಸ್ಕಿಲ್ ಕಲಿಯೋಕೆ ಇದು ಬೆಸ್ಟ್ ಟೈಮ್. ಇನ್ನು ವೃತ್ತಿಪರರ ಬಗ್ಗೆ ಹೇಳೋದಾದ್ರೆ, ವಿಶೇಷವಾಗಿ ಮ್ಯಾನೇಜ್ಮೆಂಟ್, ಕಾನೂನು, ಮಾಧ್ಯಮದಂತಹ ಕ್ಷೇತ್ರಗಳಲ್ಲಿರುವವರಿಗೆ ಈ ವಿಶ್ಲೇಷಣೆಯಲ್ಲಿ ಹಠಾತ್ ಮನ್ನಣೆ ಸಿಗುತ್ತೆ ಅಂತ ಹೇಳಲಾಗಿದೆ. ಇದ್ರ ಹಿಂದಿನ ಕಾರಣವೇನು? ಕಾರಣ ರಾಹು ಅಂದ್ರೆ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್. ಸರಿ. ಹಾಗಾಗಿ ಈ ಕ್ಷೇತ್ರಗಳಲ್ಲಿರೋರು ಎಲ್ಲರೂ ಹೋಗೋ ದಾರಿಯಲ್ಲಿ ಹೋಗದೆ ಒಂದು ಹೊಸ ಅಸಾಂಪ್ರದಾಯಿಕ ಅಂದ್ರೆ ಅನ್ಕನ್ವೆನ್ಷನಲ್ ಉಪಾಯದಿಂದ ಬೆಳಕಿಗೆ ಬರ್ತಾರೆ. ಅವರು ಮಾಡ್ತಿರೋ ಕೆಲಸವನ್ನ ಚೆನ್ನಾಗಿ ಮಾಡೋದ್ರಿಂದಲ್ಲ, ಬದಲಾಗಿ ವಿಭಿನ್ನವಾಗಿ ಮಾಡೋದ್ರಿಂದ ಅವ್ರಿಗೆ ಮನ್ನಣೆ ಸಿಗುತ್ತೆ. ಉದಾಹರಣೆಗೆ, ಒಬ್ಬ ಪ್ರೋಗ್ರಾಮರ್ ವರ್ಷಗಳಿಂದ ಒಂದು ಪ್ರಾಜೆಕ್ಟ್ ಮಾಡ್ತಿರ್ಬೋದು. ಆದರೆ ಈ ಸಮಯದಲ್ಲಿ ಅವರು ತಮಾಷೆಗಾಗಿ ಮಾಡಿದ ಒಂದು ಸಣ್ಣ ವಿಚಿತ್ರವಾದ ಆಪ್ ಇದ್ದಕ್ಕಿದ್ದಂತೆ ವೈರಲ್ ಆಗ್ಬೋದು. ಆ ರೀತಿಯ ಹಠಾತ್ ಯಶಸ್ಸು ಇದು.
ಇದು ಕೇಳೋಕೆ ಅದ್ಭುತವಾಗಿದೆ. ಆದ್ರೆ ರಾಹು ಅಂದ್ಮೇಲೆ ಒಂದು ಎಚ್ಚರಿಕೆ ಗಂಟೆನೂ ಇರುತ್ತಲ್ವೇ? ರಾಹು ಗೊಂದಲ ಮತ್ತೆ ಭ್ರಮೆಯ ಕಾರಕ. ಒಂದೇ ಸಮಯದಲ್ಲಿ 10 ಹೊಸ ಆಲೋಚನೆಗಳು ಬಂದ್ರೆ ಯಾವುದನ್ನ ಹಿಡಿಯೋದು, ಯಾವುದನ್ನ ಬಿಡೋದು, ಬರ್ನ್ಔಟ್ ಆಗೋ ಅಪಾಯ ಇಲ್ವಾ? ಖಂಡಿತವಾಗಿಯೂ. ಇದೇ ಈ ಸಂಚಾರದ ಅತಿ ದೊಡ್ಡ ಸವಾಲು. ರಾಹು ಒಂದೇ ಬಾರಿಗೆ 10 ಅವಕಾಶಗಳ ಬಾಗಿಲನ್ನ ತೆರೆಯುತ್ತಾನೆ. ಎಲ್ಲವೂ ಆಕರ್ಷಕವಾಗಿ ಕಾಣಿಸುತ್ತೆ. ಆದ್ರೆ 10 ಕಡೆ ಗಮನ ಹರಿಸಲು ಹೋದರೆ ಯಾವುದೂ ಪೂರ್ಣ ಆಗಲ್ಲ. ಕೇವಲ ಗೊಂದಲ ಮಾತ್ರ ಉಳಿಯುತ್ತೆ. ರಾಹು ಎಸೆಯುವ 10 ಚೆಂಡುಗಳಲ್ಲಿ ಸರಿಯಾದ ಒಂದನ್ನ ಹಿಡಿಯೋದೇ ಇಲ್ಲಿನ ಜಾಣ್ಮೆ. ಹಾಗಾಗಿ ಈ ಮೂಲದಲ್ಲಿ ನೀಡೋ ಸ್ಪಷ್ಟ ಎಚ್ಚರಿಕೆ ಅಂದ್ರೆ ಒಂದು ಸಮಯದಲ್ಲಿ ಒಂದೇ ಕೆಲಸ. ನಿಮ್ಮ ಮನಸ್ಸಿಗೆ ಅತ್ಯಂತ ಸರಿ ಅನ್ಸೋ ಒಂದೇ ಒಂದು ಪ್ರಾಜೆಕ್ಟ್ ಅಥವಾ ಗುರಿಯ ಮೇಲೆ ಸಂಪೂರ್ಣ ಗಮನವನ್ನ ಕೇಂದ್ರೀಕರಿಸಿದ್ರೆ ಯಶಸ್ಸು ಖಚಿತ. ಈ ರೀತಿಯ ತೀವ್ರವಾದ ವೃತ್ತಿಪರ ಗಮನ ಮತ್ತು ಸೃಜನಶೀಲತೆ ಒಬ್ಬ ವ್ಯಕ್ತಿಯ ಆತ್ಮವಿಶ್ವಾಸವನ್ನ, ಅವರ ಸಾಮಾಜಿಕ ಸ್ಥಾನಮಾನವನ್ನೇ ಬದಲಾಯಿಸಬಹುದು ಅಲ್ವಾ? ಇದರ ಪರಿಣಾಮ ಅವರ ವೈಯಕ್ತಿಕ ಜೀವನ ಅಂದ್ರೆ ಪ್ರೀತಿ ಮತ್ತು ಸಂಬಂಧಗಳ ಮೇಲೆ ಹೇಗೆ ಬೀಳುತ್ತೆ? ನೀವು ಸರಿಯಾದ ಎಳೆಯನ್ನೇ ಹಿಡಿದಿದ್ದೀರಿ. ಹಳೆಯ ಪ್ರೇಮ ಸಂಬಂಧಗಳಲ್ಲಿದ್ದ ತಪ್ಪು ತಿಳುವಳಿಕೆಗಳು ದೂರವಾಗೋಕೆ ಇದು ಸಕಾಲ. ಯಾಕೆಂದ್ರೆ ಈಗ ಕಮ್ಯುನಿಕೇಷನ್ ಹೆಚ್ಚು ಸ್ಪಷ್ಟ ಮತ್ತು ನೇರ ಇರುತ್ತೆ. ಆದರೆ ಅತಿ ಮುಖ್ಯವಾದ ಅಂಶ ಅಂದ್ರೆ ಹೊಸ ಸಂಬಂಧಗಳ ಬಗ್ಗೆ. ಈ ಸಮಯದಲ್ಲಿ ಬೌದ್ಧಿಕವಾಗಿ ಹೆಚ್ಚು ಆಕರ್ಷಿಸೋ ಹೊಸ ವ್ಯಕ್ತಿಯೊಬ್ಬರು ಜೀವನದಲ್ಲಿ ಪ್ರವೇಶಿಸಬಹುದು. ಈ ಪರಿಚಯ ಆಕ್ಚುಲಿ ಸೋಷಿಯಲ್ ಮೀಡಿಯಾ, ಆಫೀಸ್ ಅಥವಾ ಸ್ನೇಹಿತರ ಮೂಲಕ ಆಗೋ ಸಾಧ್ಯತೆ ಹೆಚ್ಚು. ಆದ್ರೆ 5ನೇ ಮನೆಯಲ್ಲಿ ರಾಹು, ಇದೊಂದು ತರಹ ಸಿನಿಮೆಯ ನಾಟಕೀಯ ಪ್ರೇಮಕಥೆಯಂತೆ ಕೇಳಿಸ್ತಿದೆ. ಎಲ್ಲವೂ ಕನಸಿನಂತೆ ಕಾಣಬಹುದು, ಆದ್ರೆ ಅದು ಎಷ್ಟು ನೈಜ? ಭಾವನೆಗಳ ರಭಸದಲ್ಲಿ ಕೊಚ್ಚಿಹೋಗೋ ಅಪಾಯ ಇದೆಯಾ? ನಿಖರವಾಗಿ ಇದೇ ಇಲ್ಲಿರೋ ಅಪಾಯ. ರಾಹು ತೀವ್ರವಾದ ಆಕರ್ಷಣೆಯನ್ನ, ಒಂದು ರೀತಿಯ ಗೀಳನ್ನ ಅಂದ್ರೆ ಅಬ್ಸೆಷನ್ ಅನ್ನ ಸೃಷ್ಟಿ ಮಾಡ್ತಾನೆ. ಇದರಿಂದಾಗಿ ತರಾತುರಿಯಲ್ಲಿ, ಭಾವಾವೇಶದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಪ್ರಚೋದನೆ ಉಂಟಾಗುತ್ತೆ. ಎಲ್ಲವೂ ಒಂದು ರೊಮ್ಯಾಂಟಿಕ್ ಸಿನಿಮಾದಂತೆ ಭಾಸವಾಗಬಹುದು. ಹಾಗಾಗಿ ಈ ಮೂಲದಲ್ಲಿ ಕೊಡೋ ಸಲಹೆ ಬಹಳ ಮುಖ್ಯ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಕೇವಲ ಹೃದಯದ ಮಾತನ್ನ ಕೇಳಬೇಡಿ, ಬುದ್ಧಿಯನ್ನು ಬಳಸಿ. ಭಾವನೆ ಮತ್ತು ತರ್ಕ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದುವರಿಯಿರಿ. ಈ ಸಂಬಂಧ ಕೇವಲ ತೀವ್ರವಾದ ಆಕರ್ಷಣೆಯ ಮೇಲೆ ನಿಂತಿದೆಯೋ ಅಥವಾ ನಿಜವಾದ ಮೌಲ್ಯಗಳು ಮತ್ತು ಪರಸ್ಪರ ತಿಳುವಳಿಕೆಯ ಮೇಲೆ ನಿಂತಿದೆಯೋ ಅಂತ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೋಬೇಕು. ಇದು ಅತ್ಯುತ್ತಮ ಸಲಹೆ. ಈಗ ಇದೇ ಸೃಜನಾತ್ಮಕ ಶಕ್ತಿಯನ್ನ ಕುಟುಂಬ ಮತ್ತು ಮಕ್ಕಳ ವಿಷಯಕ್ಕೆ ಅನ್ವಯಿಸೋಣ. ತುಲಾರಾಶಿಯ ಪೋಷಕರು ತಮ್ಮ ಮಕ್ಕಳಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು? ಮಕ್ಕಳ ಶಿಕ್ಷಣದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರುತ್ತೆ. ಮುಖ್ಯವಾಗಿ ಅವರಲ್ಲಿ ಅಡಗಿದ್ದ ಪ್ರತಿಭೆ ಹೊರಬರಲು ಶುರುವಾಗತ್ತೆ. ಇದ್ದಕ್ಕಿದ್ದಂತೆ ಮಗು ಒಂದು ಸಂಗೀತ ವಾದ್ಯವನ್ನ ಕಲಿಯೋಕೆ ಆಸಕ್ತಿ ತೋರಿಸ್ಬೋದು, ಅಥವಾ ಚಿತ್ರಕಲೆಯಲ್ಲಿ ಅದ್ಭುತ ಪ್ರತಿಭೆ ಪ್ರದರ್ಶಿಸ್ಬೋದು. ಅವರ ಸಾಧನೆಗಳಿಂದ ಪೋಷಕರಿಗೆ ಹೆಮ್ಮೆ ತರುವಂಥ ಘಟನೆಗಳು ನಡೀಬೋದು. ಇನ್ನು ಸಂತಾನ ಭಾಗ್ಯವನ್ನ ಬಯಸುತ್ತಿರೋ ದಂಪತಿಗಳಿಗೆ ಇದು ಶುಭ ಸಮಯ. ಗರ್ಭಧಾರಣೆ ಅಥವಾ ಫರ್ಟಿಲಿಟಿ ಟ್ರೀಟ್ಮೆಂಟ್ನಲ್ಲಿ ಯಶಸ್ಸು ಸಿಗೋ ಸಾಧ್ಯತೆಗಳಿವೆ. ಆದರೆ ವೈಯಕ್ತಿಕ ಜಾತಕವನ್ನ ನೋಡೋದು ಮುಖ್ಯ. ಒಬ್ಬ ಪೋಷಕರಾಗಿ ತಮ್ಮ ಮಗು ಇದ್ದಕ್ಕಿದ್ದಂತೆ ಯಾವುದಾದ್ರೂ ಕ್ಷೇತ್ರದಲ್ಲಿ ಒಳ್ಳೆ ಪ್ರದರ್ಶನ ನೀಡ್ತಿರೋದನ್ನ ನೋಡಿದಾಗ ಅವರನ್ನ ಇನ್ನಷ್ಟು ಪ್ರೋತ್ಸಾಹಿಸೋ ಭರದಲ್ಲಿ ಅವರ ಮೇಲೆ ಒತ್ತಡ ಹಾಕೋ ಸಾಧ್ಯತೆ ಇರುತ್ತಲ್ಲವೇ? ಈ ಬಗ್ಗೆ ಮೂಲದಲ್ಲಿ ಏನಾದ್ರೂ ಎಚ್ಚರಿಕೆ ಇದೆಯಾ? ಹೌದು, ಮತ್ತು ಇದು ಬಹಳ ಸೂಕ್ಷ್ಮವಾದ ಎಚ್ಚರಿಕೆ. ಮಕ್ಕಳ ಪ್ರಗತಿ ಚೆನ್ನಾಗಿರುತ್ತೆ, ಆದರೆ ಪೋಷಕರು ತಮ್ಮ ನಿರೀಕ್ಷೆಗಳ ಭಾರವನ್ನ ಅಥವಾ ತಮ್ಮ ಈಡೇರದ ಕನಸುಗಳನ್ನ ಮಕ್ಕಳ ಮೇಲೆ ಹೇರೋದು ಅವರಲ್ಲಿ ಮಾನಸಿಕ ಒತ್ತಡಕ್ಕೆ ಕಾರಣ ಆಗ್ಬೋದು. ಇದೂ ಕೂಡ ರಾಹುವಿನ ಒಂದು ಪ್ರಭಾವವೇ. ಮಕ್ಕಳ ಆಸಕ್ತಿಗಳನ್ನ ಅರ್ಥ ಮಾಡಿಕೊಂಡು ಅವರ ನಿರ್ಧಾರಗಳಿಗೆ ಬೆಲೆ ಕೊಡೋದು ಸಂಬಂಧವನ್ನ ಗಟ್ಟಿಗೊಳಿಸುತ್ತೆ. ಕುಟುಂಬದ ವಾತಾವರಣದ ಬಗ್ಗೆ ಇನ್ನೇನ್ ಹೇಳಬಹುದು? ಕೆಲಸ ಮತ್ತು ಹೊಸ ಆಸಕ್ತಿಗಳಿಂದಾಗಿ ಕುಟುಂಬದಿಂದ ಮಾನಸಿಕವಾಗಿ ಸ್ವಲ್ಪ ದೂರವಾದ ಭಾವನೆ ಮೂಡಬಹುದು. ಅಂದ್ರೆ ತುಂಬಾ ಬ್ಯುಸಿಯಾಗಿರೋದ್ರಿಂದ ಮನೆಯಲ್ಲಿದ್ರೂ ಮನಸ್ಸು ಎಲ್ಲೋ ಇರೋ ಹಾಗೆ ಆಗ್ಬೋದು. ಇದನ್ನು ತಪ್ಪಿಸೋಕೆ ಕುಟುಂಬದೊಂದಿಗೆ ಮುಕ್ತವಾಗಿ ಮಾತನಾಡೋದು, ಅವರೊಂದಿಗೆ ಸಮಯ ಕಳೆಯುವಾಗ ಮೊಬೈಲ್ನಂತಹ ವಸ್ತುಗಳಿಂದ ದೂರ ಇದ್ದು ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಅತ್ಯಗತ್ಯ. ಸರಿ, ಈಗ ಎಲ್ಲರೂ ಕುತೂಹಲದಿಂದ ಕಾಯ್ತಿರೋ ವಿಷಯಕ್ಕೆ ಬರೋಣ. ಹಣ. 5ನೇ ಮನೆ ಹಠಾತ್ ಲಾಭಗಳನ್ನ ಅಂದ್ರೆ ಷೇರು ಮಾರುಕಟ್ಟೆಯಂಥ ಕ್ಷೇತ್ರಗಳನ್ನು ಸೂಚಿಸುತ್ತೆ. ರಾಹುವಿನ ಸಂಚಾರದೊಂದಿಗೆ ಇದನ್ನ ಸೇರಿಸಿದಾಗ ಇದು ಕೇಳೋಕೆ ಒಂದೇ ಸಮಯದಲ್ಲಿ ರೋಚಕ ಮತ್ತು ಅಪಾಯಕಾರಿಯಾಗಿ ಕಾಣಿಸ್ತಿದೆ. ಖಂಡಿತ. ಈ ಅವಧಿಯಲ್ಲಿ ಈ ಹಿಂದೆ ಮಾಡಿದ ಹೂಡಿಕೆಗಳಿಂದ, ವಿಶೇಷವಾಗಿ ಸ್ಟಾಕ್ ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ಸ್ಗಳಿಂದ ಹಠಾತ್ ಲಾಭ ಬರೋ ಸಾಧ್ಯತೆಗಳಿವೆ.
ಆದರೆ ಅದಕ್ಕಿಂತ ಮುಖ್ಯವಾಗಿ ಷೇರು ಮಾರುಕಟ್ಟೆ ಟ್ರೇಡಿಂಗ್ನಂತಹ ಸ್ಪೆಕ್ಯುಲೇಟಿವ್ ಕ್ಷೇತ್ರಗಳ ಕಡೆಗೆ ಆಕರ್ಷಣೆ ವಿಪರೀತವಾಗಿ ಹೆಚ್ಚಾಗುತ್ತೆ. ರಾಹು ಇಂಥ ಕ್ಷೇತ್ರಗಳ ಕಡೆಗೆ ನಮ್ಮನ್ನ ಕೈಬೀಸಿ ಕರೆಯುತ್ತಾನೆ. ಹಾಗಾದ್ರೆ ಇದು ರಾಹುವಿನ ಒಂದು ಕ್ಲಾಸಿಕ್ ಬಲೆ ಅಂತಾನೆ ಹೇಳ್ಬಹುದು. ಬೇಗ ಶ್ರೀಮಂತರಾಗಬಹುದು ಅನ್ನೋ ಆಸೆಯನ್ನ ತೋರ್ಸಿ ಅಪಾಯಕ್ಕೆ ದೂಡೋದು. ಗ್ರಹಗಳ ರೂಪದಲ್ಲಿರೋ ಗೆಟ್ ರಿಚ್ ಕ್ವಿಕ್ ಸ್ಕೀಮ್ ಇದ್ದ ಹಾಗೆ. ಅತ್ಯುತ್ತಮ ಹೋಲಿಕೆ. ಇದೇ ಇಲ್ಲಿನ ಕಠಿಣ ಎಚ್ಚರಿಕೆ. ರಾಹು ಪ್ರಲೋಭನೆಯನ್ನ ಹುಟ್ಟಿಸ್ತಾನೆ. ಹಾಗಾಗಿ ಸ್ನೇಹಿತರ ಮಾತನ್ನ ಕೇಳಿ ಅಥವಾ ವಾಟ್ಸಾಪ್ ಟೆಲಿಗ್ರಾಮ್ ಗುಂಪುಗಳಲ್ಲಿ ಬರೋ ಸಲಹೆಗಳನ್ನ ನೋಡಿ ಕುರುಡಾಗಿ ದೊಡ್ಡ ಮೊತ್ತದ ಹೂಡಿಕೆ ಮಾಡೋದು ಅತ್ಯಂತ ಅಪಾಯಕಾರಿ. ರಾಹು ಹಠಾತ್ ಲಾಭವನ್ನು ಕೊಡೋ ಅಷ್ಟೇ ವೇಗವಾಗಿ ಹಠಾತ್ ನಷ್ಟವೂ ಉಂಟು ಮಾಡಬಲ್ಲ. ರಾಹು ನಿಮ್ಮನ್ನ ರಿಸರ್ಚ್ ಮಾಡೋದ್ರಿಂದ ತಪ್ಪಿಸ್ತಾನೆ, ಆತುರಪಡಿಸ್ತಾನೆ. ಹಾಗಿದ್ರೆ ಸುರಕ್ಷಿತ ಮಾರ್ಗ ಯಾವುದು? ಇದಕ್ಕೆ 3 ಸೂತ್ರಗಳಿವೆ. 1. ಅತಿಯಾದ ಟ್ರೇಡಿಂಗ್ ಅಥವಾ ಪ್ರತಿದಿನದ ಜೂಜಿನಂತಹ ಚಟುವಟಿಕೆಗಳಿಂದ ಸಂಪೂರ್ಣವಾಗಿ ದೂರ ಇರಿ. 2. ಯಾವುದೇ ಹೂಡಿಕೆ ಮಾಡೋ ಮೊದಲು ಆ ಕ್ಷೇತ್ರದ ಬಗ್ಗೆ ನೀವೇ ಆಳವಾದ ಅಧ್ಯಯನ ಮಾಡಿ ಮತ್ತು ಆರ್ಥಿಕ ತಜ್ಞರ ಸಲಹೆ ಪಡೆಯಿರಿ. ರಾಹುವಿನ ಪ್ರಲೋಭನೆಗೆ ಉತ್ತರವೇ ಆಳವಾದ ಸಂಶೋಧನೆ. 3. ದೀರ್ಘಾವಧಿಯ ಮತ್ತು ವೈವಿಧ್ಯಮಯ ಡೈವರ್ಸಿಫೈಡ್ ಹೂಡಿಕೆಗಳು ಉತ್ತಮ ಫಲಿತಾಂಶ ನೀಡುತ್ತವೆ. ಆತುರದ ನಿರ್ಧಾರಗಳು ಅಪಾಯಕ್ಕೆ ದಾರಿ. ಇಷ್ಟೆಲ್ಲ ಮಾನಸಿಕ ಸವಾಲುಗಳು, ಗೊಂದಲ, ಪ್ರಲೋಭನೆ, ಗೀಳು ಇಷ್ಟೆಲ್ಲ ಇರುವಾಗ ಮನಸ್ಸನ್ನ ಸ್ಥಿರವಾಗಿಟ್ಕೊಳ್ಳೋಕೆ, ಸ್ಪಷ್ಟತೆಯನ್ನ ಕಾಪಾಡ್ಕೊಳ್ಳೋಕೆ ಈ ಮೂಲದಲ್ಲಿ ಏನಾದ್ರೂ ಪರಿಹಾರಗಳನ್ನ ಪ್ರಾಕ್ಟೀಸಸ್ಗಳನ್ನ ಸೂಚಿಸಲಾಗಿದೆಯೇ? ಹೌದು. ಈ ಪರಿಹಾರಗಳನ್ನ ಕೇವಲ ಧಾರ್ಮಿಕ ಆಚರಣೆಗಳಾಗಿ ನೋಡೋ ಬದಲು ಮಾನಸಿಕ ಸ್ಪಷ್ಟತೆಗಾಗಿ ಇರೋ ಸಾಧನೆಗಳಾಗಿ ನೋಡಿದ್ರೆ ಹೆಚ್ಚು ಪ್ರಯೋಜನಕಾರಿ. ಮೊದಲನೇದು ರಾಹು ಮಂತ್ರ ಜಪ. ಬುಧವಾರ ಅಥವಾ ಶನಿವಾರ ಸಂಜೆ ಓಂ ರಾಮ್ ರಾಹವೇ ನಮಃ ಮಂತ್ರವನ್ನ 108 ಬಾರಿ ಜಪಿಸೋದು. ಇದೊಂಥರ ಮನಸ್ಸಿಗೆ ಕೂಡ ಅಫರ್ಮೇಷನ್ ಇದ್ದಾಗೆ. ಗೊಂದಲದ ಸಮಯದಲ್ಲಿ ಸ್ಥಿರತೆಯನ್ನ ನೀಡುತ್ತೆ. ಬೇರೆ ಯಾವ ಪರಿಹಾರಗಳಿವೆ? 2ನೇದು ದಾನ. 5ನೇ ಮನೆ ವಿದ್ಯೆಗೆ ಸಂಬಂಧಿಸಿದ್ರಿಂದ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಿಕ, ಪೆನ್ನು ಅಥವಾ ಸ್ಟಡಿ ಮೆಟೀರಿಯಲ್ಸ್ ದಾನ ಮಾಡೋದು. ಇದು 5ನೇ ಮನೆಯ ಸಕಾರಾತ್ಮಕ ಶಕ್ತಿಯೊಂದಿಗೆ ನಮ್ಮನ್ನ ಜೋಡಿಸುತ್ತೆ. 3ನೇದು ಮತ್ತು ಅತ್ಯಂತ ಪ್ರಮುಖವಾದದ್ದು ಧ್ಯಾನ ಮತ್ತು ಪ್ರಾಣಾಯಾಮ. ರಾಹುವಿನ ಮಾನಸಿಕ ಅಲ್ಲೋಲಕಲ್ಲೋಲಕ್ಕೆ ಇದು ನೇರವಾದ ಪರಿಹಾರ. ಪ್ರತಿದಿನ ಕೆಲವು ನಿಮಿಷಗಳ ಕಾಲ ಕೇವಲ ನಿಮ್ಮ ಶ್ವಾಸದ ಮೇಲೆ ಗಮನ ಕೇಂದ್ರೀಕರಿಸೋದು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಅದ್ಭುತವಾಗಿ ಸುಧಾರಿಸುತ್ತೆ. ಇನ್ನು ದೈಹಿಕ ಮಟ್ಟದಲ್ಲಿ ಏನಾದ್ರೂ ಸರಳ ಪದ್ಧತಿಗಳಿವೆಯಾ? ಖಂಡಿತ. 4ನೇದು ಪ್ರಕೃತಿಯೊಂದಿಗೆ ಸಂಪರ್ಕ. ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಹುಲ್ಲು ಅಥವಾ ಮಣ್ಣಿನ ಮೇಲೆ ಬರಿಗಾಲ್ನಲ್ಲಿ ನಡೆಯೋದು ಇದು ನಮ್ಮನ್ನ ಭೂಮಿಯ ಶಕ್ತಿಯೊಂದಿಗೆ ಕನೆಕ್ಟ್ ಮಾಡಿ ರಾಹುವಿನ ಭ್ರಮೆಯ ಪ್ರಪಂಚದಿಂದ ವಾಸ್ತವಕ್ಕೆ ತರುತ್ತೆ. ಇದನ್ನ ಗ್ರೌಂಡಿಂಗ್ ಅಂತ ಕರೀಬಹುದು. ಮತ್ತು ಅಂತಿಮವಾಗಿ ರಾಹುವಿನ ಅಧಿದೇವತೆಯಾದ ದುರ್ಗಾದೇವಿಯ ಆರಾಧನೆ. ಸಾಂಕೇತಿಕವಾಗಿ ಹೇಳೋದಾದರೆ ದುರ್ಗೆಯು ಅವ್ಯವಸ್ಥೆಯ ಶಕ್ತಿಗಳನ್ನು ನಿಯಂತ್ರಿಸೋ ದೇವತೆ. ಹಾಗಾಗಿ ಆ ಶಕ್ತಿಯನ್ನ ಪ್ರಾರ್ಥಿಸೋದು ಶುಭ ಫಲಗಳನ್ನು ನೀಡುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ತುಲಾ ರಾಶಿಯವರಿಗೆ ಇದು ಅವಕಾಶಗಳು ಮತ್ತು ಸವಾಲುಗಳೆರಡನ್ನೂ ಹೊತ್ತು ತರುವ ಒಂದು ಮಹತ್ವದ ಕಾಲಘಟ್ಟ. ತಮ್ಮ ಪ್ರತಿಭೆಯನ್ನ ಜಗತ್ತಿಗೆ ತೋರ್ಸೋಕೆ, ಹೊಸ ವಿಷಯಗಳನ್ನ ಕಲಿಯೋಕೆ ಮತ್ತು ಸಂಬಂಧಗಳನ್ನ ಸುಧಾರಿಸ್ಕೊಳ್ಳೋಕೆ ಇದು ಅತ್ಯುತ್ತಮ ಸಮಯ. ನಿಜ. ಆದರೆ ಈ ಮೂಲದಲ್ಲಿ ಪದೇ ಪದೇ ಒತ್ತಿ ಹೇಳಿರೋ ಹಾಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಎಚ್ಚರಿಕೆ ಮತ್ತು ವಿವೇಚನೆ ಅತ್ಯಗತ್ಯ. ರಾಹು ನೀಡೋ ಪ್ರಲೋಭನೆಗಳಿಗೆ ಮತ್ತು ಆಕರ್ಷಣೆಗಳಿಗೆ ಒಳಗಾಗದೆ ಬುದ್ಧಿವಂತಿಕೆಯಿಂದ ತರ್ಕಬದ್ಧವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಈ ಸಂಚಾರವು ಜೀವನದಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ತಿರುವನ್ನು ನೀಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದ್ಭುತವಾದ ವಿಶ್ಲೇಷಣೆ. ಕೇಳುಗರಿಗೆ ಯೋಚಿಸಲು ಒಂದು ಅಂತಿಮ ಚಿಂತನೆಯನ್ನ ನೀಡಬಹುದಾ? ಖಂಡಿತ. ಈ 126 ದಿನಗಳ ಅವಧಿಯಲ್ಲಿ ರಾಹು ನಮ್ಮ ಗಮನವನ್ನ ಹೆಚ್ಚಾಗಿ ಹೊರಗಿನ ಪ್ರಪಂಚದತ್ತ ಭೌತಿಕ ಲಾಭಗಳು, ಮನ್ನಣೆ ಮತ್ತು ಸಂಬಂಧಗಳತ್ತ ಸೆಳೆಯುತ್ತಾನೆ. ಆದರೆ ಅದೇ ಸಮಯದಲ್ಲಿ ನಮ್ಮ ಆಂತರಿಕ ಬುದ್ಧಿ ಮತ್ತು ವಿವೇಚನೆಯನ್ನ ಜಾಗೃತಗೊಳಿಸೋ ಅವಕಾಶವನ್ನು ನೀಡುತ್ತಾನೆ. ಹಾಗಾಗಿ ಕೇಳುಗರು ಯೋಚಿಸಬೇಕಾದ ಒಂದು ಪ್ರಮುಖ ಪ್ರಶ್ನೆ ಎಂದರೆ, ಈ ಬಾಹ್ಯ ಅವಕಾಶಗಳ ಮಹಾಪೂರದಲ್ಲಿ ನಮ್ಮ ಆಂತರಿಕ ದಿಕ್ಸೂಚಿಯನ್ನ ನಮ್ಮ ವಿವೇಕವನ್ನ ಹೇಗೆ ಸಕ್ರಿಯವಡಿಟ್ಟುಕೊಳ್ಳಬಹುದು? ರಾಹು ಸೃಷ್ಟಿಸೋ ಈ ಬಿರುಗಾಳಿಯಲ್ಲಿ ನಾವು ಕೇವಲ ಒಂದು ದೋಣಿಯಂತೆ ತೇಲಿ ಹೋಗುತ್ತೇವೆಯೋ ಅಥವಾ ನಮ್ಮ ವಿವೇಕವೆಂಬ ಚುಕ್ಕಾಣಿಯನ್ನ ಬಳಸಿ ನಮಗೆ ಬೇಕಾದ ದಿಕ್ಕಿನಲ್ಲಿ ಸಾಗುತ್ತೇವೆಯೋ? ಈ ಆಯ್ಕೆ ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿದೆ.